ನೋಡಿ ಒಳಗಡೆ ಹೋಗಿ, ದೀರ್ಘವಾಗಿ ಗಮನಿಸಿ. ಒಳಗಡೆ ಹೋಗಿ ಏನ್ ಕಾಣಿಸ್ತಾ ಇದೆ ನೋಡಿ. ನೋಡಿ ಯಾರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನೀವೆಲ್ಲಿದ್ದೀರಿ, ಯಾಕೆ ಕಾಣಿಸ್ತಾ ಇದೆ ನೋಡಿ, ಗೊತ್ತಾಗ್ತದೆ. ಯಾರು ಇಲ್ಲ ಸರ್ ಮನೆಯಲ್ಲಿ. ನೋಡಿ ಒಳಗಡೆ ಯಾರಿಲ್ಲ. ಮನೇಲೆಲ್ಲ ಒಳಗಡೆ. ನೋಡಿ ಅದರಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ. ಯಾರು ಇಲ್ಲ ಸರ್ ಮನೆಯೊಳಗೆ. ಓಕೆ, ಮತ್ತೇನ್ ಕಾಣಿಸ್ತಾ ಇದೆ. ಹ್ಮ್. ಹಿಂದೆಗಡೆ ಹೋದೆ. ಓಕೆ. ಹಿಂದೆಗಡೆ ಏನು ಯಾರು ಇಲ್ಲ. ಓಕೆ, ನೋಡಿ ಈಗ ಈ ಲೈಫ್ ಪರ್ಪಸ್ ಏನು ಅಂತ ಗೊತ್ತಾಗ್ತದೆ ನೋಡಿ. ಯಾಕೆ ನೀವು ಬರ್ತ್ ತಗೊಂಡಿದ್ದೀರಿ, ಈ ಜನ್ಮ ಯಾಕೆ ತಗೊಂಡು ಬಂದಿದ್ದೀರಿ ನೋಡಿ. ಗೊತ್ತಾಗುತ್ತೆ ನೋಡಿ. ಗೊತ್ತಾಗ್ ನನ್ನ ಏನೇ ಗೊತ್ತಾಗ್ತಾ ಇಲ್ಲ. ನೋಡಿ, ನನ್ನ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ. ಸಂಪೂರ್ಣ ನಿಮಗೆ ಎನರ್ಜಿ ಬರ್ತಾ ನಿಮಗೆ ಪೂರ್ತಿಯಾಗಿ ಗೊತ್ತಾಗ್ತಾ ಇದೆ. ಈ ಜನ್ಮದ ಉದ್ದೇಶ ಏನು ಗೊತ್ತಾಗ್ತಾ ಇದೆ ನೋಡಿ. ದೀರ್ಘವಾಗಿ ಗಮನಿಸಿ. ಗೊತ್ತಾಗ್ತಿದೆಯಾ. ತಂದೆ ತಾಯಿ ಚೆನ್ನಾಗಿ ನೋಡ್ತಾರೆ. ಹ್ಮ್. ತಂದೆ ತಾಯಿ ಚೆನ್ನಾಗಿ ನೋಡ್ತಾರೆ. ಓಕೆ, ಮತ್ತೆ ಓಕೆ, ನೀವೀಗ ಇನ್ನೂ ಸ್ವಲ್ಪ ಆಳವಾದ ಧ್ಯಾನ ಸ್ಥಿತಿಗೆ ಜಾರಿ. ಅಲ್ಲಿ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮಗೆ ಕಾಣಿಸ್ತದೆ. ಇನ್ನೂ ಸ್ವಲ್ಪ ಆಳವಾದ ಧ್ಯಾನಕ್ಕೆ ಜಾರಬೇಕು. ನೀವು ಗುಡ್ಡದಲ್ಲಿದ್ದೀರಿ, ಅಲ್ಲಿ ಸುತ್ತಮುತ್ತ ಇರ್ತೇವೆ. ದೀರ್ಘವಾಗಿ ಗಮನಿಸಿ. ನೀವೆಲ್ಲಿದ್ದೀರಿ ನೋಡಿ. ಬೆಟ್ಟದ ಕೆಳಗಡೆ ಇದೀನಿ. ವೆರಿ ಗುಡ್. ಏನು ಇದ್ದೀರಿ, ಗಂಡು ಜನ್ಮದಲ್ಲಿದ್ದೀರಿ, ಹೆಣ್ಣು ಜನ್ಮದಲ್ಲಿದ್ದೀರಾ. ಗಂಟು ಜನ್ಮ ಅದು. ವೆರಿ ಗುಡ್. ಎಷ್ಟು ವರ್ಷ ಇರ್ಬೋದು ಈಗ. 40. ಹ್ಮ್. 40. 40 ವರ್ಷನಾ. ವೆರಿ ಗುಡ್. ಏನ್ ಬಟ್ಟೆ ಹಾಕೊಂಡಿದ್ದಾರೆ. ಕರಿ ಬಟ್ಟೆ. ಕರಿ ಬಟ್ಟೆ ಹಾಕೊಂಡಿದ್ದಾರೆ. ಏನ್ ಮಾಡ್ತಾ ಇದಾರೆ ಅವರು. ಇನ್ನು ಕುತ್ಕೊಂಡಿದ್ದಾರೆ ಸರ್, ಒಂದು ಕೋಲ್ ಹಿಡ್ಕೊಂಡು. ಸುಮ್ಮನೆ ಕೂತಿದಾರಾ. ವೆರಿ ಗುಡ್. ಕೋಲ್ ಹಿಡ್ಕೊಂಡಿದ್ದೀನಿ. ಈಗ ಹಾಗೆ ಅವ್ರ ಮನೆಗೆ ಅವ್ರ ಮನೆಗೆ ಹೋಗ್ತಾ ಇದ್ದೀರಿ. ಅವ್ರ ಮನೆಗೆ ಹೋಗಿ ನೋಡಿ, ಅವ್ರ ಮನೇಲಿ ಯಾರಿದ್ದಾರೆ, ಹೇಗಿದೆ ಅವ್ರ ಮನೆ, ಬಡವರಿದಾರೋ ಶ್ರೀಮಂತರಿದಾರೋ ಗೊತ್ತಾಗ್ತಾ ಇದೆ ನೋಡಿ. ಮನೆಗಡೆ ಹೋಗ್ತಾ ಇದ್ದೀರಿ. ಮನೆ ಕಡೆ ಹೋಗ್ತಾ ಇದ್ದೀರಿ.
ಕಾಣಿಸ್ತಾ ಇದೆಯಾ? ಸರ್. ಹ್ಮ್. ಕಾಸು. ಸಣ್ಣ ಮನೆ. ವೆರಿ ಗುಡ್. ಹೇಗಿದೆ ಮನೆ? ಚಿಕ್ಕ ಮನೆ full. Okay. ನೋಡಿ ಮನೆ ಒಳಗಡೆ ಹೋಗಿ ಯಾರ್ಯಾರಿದ್ದಾರೆ ನೋಡಿ ಮನೆ ಒಳಗಡೆ. ಒಳಗಡೆ ಯಾರು ಇಲ್ಲ, ಮಡಕೆ ಇದೆ. ಮಡಿಕೆಗಳು ಏನೇನು ವಸ್ತುಗಳಿದಾವೆ? ಸಗಣಿ ಮನೆ. ಓಕೆ. ಕಿಟಕೆ ಇದೆ. ಓಕೆ. ನೋಡಿ ಒಳಗೆಲ್ಲ ಓಡಾಡಿ ನೋಡಿ. ಅವ್ರು ಯಾರಿದ್ದಾರೆ? ತಂದೆ ತಾಯಿ ಇದಾರ, ಗಂಡ ಹೆಂಡತಿ ಮಕ್ಕಳು ಇದಾರ? ಯಾರು ಇಲ್ಲ. ಒಂದು ಮಂಚ ಇದೆ. ಓಕೆ. ನೋಡಿ ದೀರ್ಘವಾಗಿ ಗಮನಿಸಿ. ಮತ್ತೆ ಸುತ್ತಮುತ್ತ ಅಲ್ಲಿ ಯಾರಿದ್ದಾರೆ? ಯಾರು ಕಾಣಿಸ್ತಾ ಇದ್ದಾರೆ ನೋಡಿ. ಅವ್ರಿಗೆ ಯಾರಿದ್ದಾರೆ ನೋಡಿ. ಮನೇಲಿ ಯಾರು ಇಲ್ಲ, ಅವ್ರೊಬ್ರೆ. ಒಬ್ಬರೇ ಇರೋದಾ? ಹ್ಮ್. ಏನ್ ಮಾಡ್ತಾರೆ ಅವರು? ಹೊಟ್ಟೆಗೆ ಏನ್ ಕೆಲಸ ಮಾಡ್ತಾರೆ? ಏನು ಕುರಿ ಉದ್ಯೋಗ? ಕಾಯ್ತಾರೆ. ಕುರಿ ಕುರಿ. ಕಾಯ್ತಾರೆ. ಓಕೆ. ಏನ್ ಹೆಸರು ಅವ್ರದ್ದು ಗೊತ್ತಾಗುತ್ತಾ? ಇಲ್ಲ. ಓಕೆ. ಏನ್ ಭಾಷೆ ಮಾತಾಡ್ತಾರೆ? ಗೊತ್ತಾಗ್ತಾ ಇಲ್ಲ. ನೋಡಿ ಅವರಿಗೆ ಮದುವೆ ಆಯ್ತೋ ಇಲ್ವೋ? ಸ್ವಲ್ಪ ಮುಂದೆ ಹೋಗಿ ನೋಡಿ, ದೀರ್ಘವಾಗಿ ಗಮನಿಸಿ. ಇಲ್ಲ ಸರ್, ಅವ್ರಿಗಾಗಿ. ಇಲ್ವಾ? ಒಬ್ರೆ. Okay. ಎಷ್ಟು ವರ್ಷ ಬದುಕಿದ್ರು ನೋಡಿ ಜೀವನದಲ್ಲಿ? ಐವತ್ನಾಲ್ಕು. ಅಷ್ಟೇನಾ? ಹ್ಮ್. ಹೇಗೆ ಸಾವು ಬಂತು ಅವರಿಗೆ? ಏನಾಗಿತ್ತು? ಅವ್ರಿಗೆ ಯಾರು ಊಟಕ್ಕಿರ್ಲಿಲ್ಲ ಸರ್, ಊಟಕ್ಕೆ ಮಾಡ್ಕೊಳ್ಳೋದು. ನರಳಿ ನರಳಿ. ಓಕೆ. ವೆರಿ ಗುಡ್. ಈಗ ಆ ಸಾವಿನ ಕೊನೆಯ ಕ್ಷಣಕ್ಕೆ ಬನ್ನಿ. ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಬಂದ ಕೂಡಲೇ ಆತ್ಮ ಸತ್ತಿರುವ ತನ್ನ ದೇಹವನ್ನು ನೋಡ್ತಾ ಏನ್ ಅನ್ನಿಸ್ತಾ ಇದೆ? ಮನೆ ಹೊರಗಡೆ ದೇಹ ಇಟ್ಟಿದ್ದಾರೆ ಮಂಚದ ಮೇಲೆ. ಓಕೆ. ಆತ್ಮಕ್ಕೆ ಏನು ತುಂಬಾ ಅನ್ನಿಸ್ತಾ? ಜನ ಇಲ್ಲ. ತುಂಬಾ ಜನ ಇಲ್ಲ. ಓಕೆ. ಶಾಮಿಯಾನ ಹಾಕಿಲ್ಲ. ಓಕೆ. ಮನೆ ಅಂಗಳದಲ್ಲೇ ಮಂಚ ಇದೆ. ಹಾ. ಓಕೆ. ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಭಾವನೆ ಹೇಗಿದೆ ಮನಸ್ಸು? ನನಗೆ ಯಾರು ಇಲ್ಲ ಅನ್ನೋದಿದೆ. ಓಕೆ. ಲೋನ್ಲಿನೆಸ್. ಯಾವ- ಹ್ಮ್. ಹಾ. ಯಾರು ಇಲ್ಲ. ಸ್ವಲ್ಪ ಜನ ಅಷ್ಟೇ ಬಂದಿದ್ದಾರೆ. ಹ್ಮ್. ಓಕೆ. ಮತ್ತೇನಾಗ್ತಾ ಇದೆ? ಹ್ಮ್. ಅಷ್ಟೇ. ಅಷ್ಟೇನಾ? ಹ್ಮ್. ಈಗ ನನ್ನನ್ನು ನೆನೆಸ್ಕೊಳ್ಳಿ. ಈಗ ಆ ಎಲ್ಲ ನಿಮ್ಮ ಮನಸ್ಸಿನ ವೇದನೆ ಏನಿದೆ, ಅಸಮಾಧಾನ, ತೃಪ್ತಿ, ಅದನ್ನೆಲ್ಲ ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಎಲ್ಲ ರಿಲೀಸ್ ಆಗ್ತಾ ಆಗ್ತಾ ಇದೆ. ಸಂಪೂರ್ಣವಾಗಿ ನೀವು ಅನ್ಕೊಂಡ್ರೆ ಸಾಕು, ಅದೆಲ್ಲ ರಿಲೀಸ್ ಆಗ್ತದೆ. ಓಕೆ. ಎಲ್ಲ ಹೋಗಿ ದೇಹವನ್ನೇ ಹೋಗಿ ಸೇರ್ಕೊಳ್ತದೆ. ಅದಕ್ಕೆ ಸಮಾಧಾನ, ತೃಪ್ತಿ ಎಲ್ಲ ಎಲ್ಲ ಆ ಲೋನ್ಲಿನೆಸ್, ಯಾರು ಇಲ್ಲ ಅನ್ನುವ ಒಂದು ಭಾವನೆ, ದುಃಖ, ಅಸಮಾಧಾನ, ತೃಪ್ತಿ
ಇದೆಲ್ಲ ಹೋಗಿ ಆ ದೇಹವನ್ನು ಸೇರಿಕೊಳ್ತಾ ಆ ದೇಹದೊಂದಿಗೆ ಅದು ಕೂಡ ಎಲ್ಲ ಸುಟ್ಟು ಹೋಗ್ತಾ ಇದೆ ಬೆಂಕಿಯಲ್ಲಿ. ಈಗ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ಸ್ವಲ್ಪ ತೃಪ್ತಿ, ಹ್ಮ್. ಸ್ವಲ್ಪ ಸಮಾಧಾನ ಅನಿಸ್ತು. ಈಗ ಸುತ್ತಲೂ ಗಮನಿಸಿ, ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನಿಮಗೆ? ದೈವ ಶಕ್ತಿಗಳು, ಗುರು ಶಕ್ತಿಗಳು ಕಾಣಿಸ್ತಾರೆ ನಿಮಗೆ? ಯಾರು ಕಾಣಿಸ್ತಾರೆ ನಿಮಗೆ? ಲಕ್ಷ್ಮಿ. ವೆರಿ ಗುಡ್. ಮತ್ತೆ ಮತ್ತೆ ಯಾರು ಕಾಣಿಸ್ತಿದ್ದಾರೆ? ಆಂಜನೇಯ. ವೆರಿ ಗುಡ್. ಮತ್ತೆ ಅಷ್ಟೇ ಸರ್. ಏನ್ ಮಾಡ್ತಿದ್ದಾರೆ ಅವರು? ಆಂಜನೇಯ ಧ್ಯಾನ. ಹ್ಮ್. ಅಷ್ಟೇ ಸರ್. ಓಕೆ. ಅವರಿಗೆ ನಮಸ್ಕಾರ ಮಾಡಿ. ಹಾಗೆ ಆತ್ಮ ಮೇಲಿನ ಲೋಕಕ್ಕೆ ಹೋಗ್ತಾ ಇದೆ. ಮೇಲೆ ಯಾವ ಲೋಕವನ್ನು ಹೋಯ್ತು ನೋಡಿ? ಗೊತ್ತಾಗ್ತಾ ಇಲ್ಲ. ಹ್ಮ್. ಗೊತ್ತಾಗ್ತಾ ಇಲ್ಲ. ಓಕೆ. ಮತ್ತೆ ನಂತರ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ? ನಮ್ಮ ಮನೆ ಹ್ಮ್. ಮಲ್ಲಾಡಿಯಲ್ಲಿ. ಮಲ್ಲಾಡಿಯಲ್ಲಿ ನಮ್ಮ ಊರಿನಲ್ಲಿ. ಇದೇ ಜನ್ಮನ? ಹಾ, ಇದೆ ಜನ್ಮ. ಹ್ಮ್. ಯಾವ ಉದ್ದೇಶದಿಂದ ಜನ್ಮ ತಗೊಂಡಿದ್ದೀರಿ ನೋಡಿ? ಏನ್ ಕಾರಣ? ಎಲ್ಲಾರ್ನೂ ಪ್ರೀತಿಸ್ಬೇಕು ಸರ್. ಓಕೆ. ಮತ್ತೆ ಮತ್ತೆ ನಮ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು. ವೆರಿ ಗುಡ್. ಮತ್ತೆ ಅಷ್ಟೇನಾ? ವೆರಿ ಗುಡ್. ಹಿಂದಿನ ಜನ್ಮದವರು ಯಾರೆಲ್ಲ ಈ ಜನ್ಮಕ್ಕೆ ಬಂದಿದ್ದಾರೆ ನೋಡಿ ನಿಮ್ ಜೊತೆಗೆ? ಯಾರು ಇಲ್ಲ. ಯಾರು ಇಲ್ವಾ? ಇಲ್ಲ. ಓಕೆ. ಹೇಗೆ ನಿಮಗೆ ಇವರು ಯಾರಾದರೂ ತಂದೆ ತಾಯಿ, ಅಕ್ಕ, ತಂಗಿ ಯಾರಾದರೂ ಹಿಂದಿನ ಜನ್ಮದವರು ಈ ಜನ್ಮ? ಹ? ಇಲ್ಲ ಸರ್, ಹಿಂದಿನ ಜನ್ಮ ಯಾರು ಇರಲಿಲ್ಲ ನನಗೆ. ಯಾರಿಲ್ವಾ? ವೆರಿ ಗುಡ್. ಈಗ ಹಾಗೆ ಒಂದು 5 ವರ್ಷ ಮುಂದಕ್ಕೆ ಹೋಗಿ, ಈಗ ಪ್ರೆಸೆಂಟ್ ಆಗಿರುವಾಗ ಹ್ಮ್, ಏನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದೀರಿ ನೋಡಿ? ಈಗ 2025 ಅಲ್ವಾ? 2030. ಹ್ಮ್. 2030ಕ್ಕೆ ಹೋಗಿ ಹಾ, ಏನ್ ಮಾಡ್ತಾ ಇದ್ದೀರಿ? 2030ರಲ್ಲಿ ನೀವು ಹೇಗಿದೆ ನಿಮ್ ಲೈಫ್ ಸ್ಟೈಲು? ಏನೇನೆಲ್ಲ ಬದಲಾವಣೆ ಆಗಿದೆ ನೋಡಿ ಸ್ವಲ್ಪ. ಕಾರ್ ಇದೆ. ವೆರಿ ಗುಡ್. ಮತ್ತೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ವೆರಿ ಗುಡ್. ಮತ್ತೆ ಒಂದು ಮನೆ ಇದೆ. ವೆರಿ ಗುಡ್. ಮತ್ತೆ ಸ್ವಂತ ಮನೆ ಮಾಡಿದ್ದೀರಾ? ಹ್ಮ್. ಈಗ ನೀವು ಈಗ ಡಿಗ್ರಿ ಮುಗೀತ,
ನೆಕ್ಸ್ಟ್ ಇಯರು ಆ ಡಿಗ್ರಿ ಮುಗಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಿ ನೋಡಿ? ಇಂಜಿನಿಯರಿಂಗ್ 4 ಇಯರ್ ನಂತರ ನೀವೇನ್ ಮಾಡ್ತೀರಿ ನೋಡಿ? ಬೆಂಗಳೂರಿಗೆ ಕೆಲ್ಸಕ್ಕೆ. ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೀರಾ? ವೆರಿ ಗುಡ್. ಹಾಗೆ ಮುಂದಕ್ಕೆ ಹೋಗಿ ನಿಮ್ಮ ಮದುವೆಯ ಸಮಯಕ್ಕೆ ಹೋಗಿ ನೋಡಿ, ಯಾರ ಜೊತೆಗೆ ಮದುವೆ ಆಗ್ತಾ ಇದೆ, ಯಾವಾಗ ಮದುವೆ ಆಗ್ತಾ ಇದೆ, ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ನೋಡಿ ಸ್ವಲ್ಪ. ಅವರು ಡಾಕ್ಟ್ರು. ತುಂಬಾ ವೆರಿ ಗುಡ್. ಹ್ಮ್. ನೋಡ್ತಾ ಇದ್ದೀರಾ ಅವ್ರನ್ನ, ಕಾಣಿಸ್ತಾ ಇದ್ದಾರಾ? ಹಾ, ವೆರಿ ಗುಡ್. ಇವಾಗ ಎಲ್ಲಿದ್ದಾರೆ ಅವರು? ಓದ್ತಾ ಇದಾರೆ ಅವರು. ಓದ್ತಾ ಇದಾರೆ. ವೆರಿ ಗುಡ್. ಹ್ಮ್. ಮುಂದೆ ಏನೆಲ್ಲ ಆಯ್ತು, ಏನೆಲ್ಲ ಬದಲಾವಣೆ ಆಯ್ತು? ಮುಂದೆ ನಿಮ್ಮ ಲೈಫ್ ಹಾಗೆ ಒಂದು 15 ವರ್ಷ, 20 ವರ್ಷ, 30 ವರ್ಷ ಮುಂದಕ್ಕೆ ಹೋಗ್ತಾ ಹೋಗಿ ಏನೇನು ವಿಶೇಷಗಳು, ಏನೇನಾದ್ರು ಜರುಗ್ತಾ ಇದಾವ ನೋಡಿ. ಬೇರೆ ದೇಶಕ್ಕೆ ಹೋಗ್ತೀನಿ. ಬೇರೆ ದೇಶಕ್ಕೆ. ಬೇರೆ ದೇಹಕ್ಕೆ ಹೋಗ್ತೀರಾ? ಬೇರೆ ದೇಶಕ್ಕೆ. ಯಾವಾಗ ಬೇರೆ ಹೋಗ್ತೀರಾ? ಮದ್ವೆ ಆದ್ಮೇಲೆ. ಓಕೆ, ವೆರಿ ಗುಡ್. ಈಗ ಅಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕು ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇದೆ. ಎಲ್ಲ ದೈವಶಕ್ತಿ, ಗುರು ಶಕ್ತಿಗಳಿಂದ ಬೆಳಕು ಹರಿದು ಬರ್ತಾ ಇದೆ. ಆ ಬೆಳಕು ಇಡೀ ನಿಮ್ಮ ಶರೀರವನ್ನ ತಲೆಯಿಂದ ಪಾದದವರೆಗೂ ಆವರಿಸಿಕೊಳ್ತಾ ಇದೆ. ನರನಾಡಿಗಳಲ್ಲೆಲ್ಲ ಆ ಪರಮಾತ್ಮ ಶಕ್ತಿ, ಬೆಳಕಿನ ಶಕ್ತಿ ಆವರಿಸಿಕೊಳ್ತಾ ಆ ಶಕ್ತಿ ನಿಮ್ಮಲ್ಲಿರುವಂತಹ ಎಲ್ಲ ಹಿಂದಿನ ಜನ್ಮಗಳ ನೆಗೆಟಿವ್ ಶಕ್ತಿಗಳನ್ನ, ಅನವಶ್ಯಕ ಎಮೋಷನಲ್ ಬ್ಲಾಕೇಜ್ಗಳನ್ನ, ನಮಗೆ ಬೇಡದಂತಹ ಏನೆಲ್ಲ ಕರ್ಮಗಳು ಅಂತಿದೆಯೋ ಅದನ್ನೆಲ್ಲವನ್ನ ತಗೊಂಡು ದೂರದ ಸಮುದ್ರಕ್ಕೆ ರಿಲೀಸ್ ಮಾಡ್ತಾ, ದೂರದಲ್ಲಿರುವಂತ ಅರಬ್ಬಿ ಸಮುದ್ರ ಆ ಉಪ್ಪು ನೀರಿಗೆ ಅದನ್ನೆಲ್ಲ ರಿಲೀಸ್ ಮಾಡ್ತಾ ರಿಲೀಸ್ ಮಾಡ್ತಾ ಎಲ್ಲ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ನಿಮ್ಮ ದೇಹದಾದ್ಯಂತ ಸಂಪೂರ್ಣವಾಗಿ ಆ ಪರಮಾತ್ಮ ಶಕ್ತಿಯ ಬೆಳಕು ತುಂಬಿಕೊಳ್ತಾ ಆ ಬೆಳಕು ನಿಮ್ಮಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ, ಕರುಣೆ, ವಾತ್ಸಲ್ಯ, ಸತ್ಯ, ನ್ಯಾಯ, ನೀತಿ, ಧರ್ಮ, ಸಹನೆ, ತ್ಯಾಗ, ಧ್ಯಾನ, ಧ್ಯಾನ ಪ್ರಚಾರ, ಆಧ್ಯಾತ್ಮ, ಆಧ್ಯಾತ್ಮ ಸಾಧನೆ, ವೈರಾಗ್ಯ, ಸಂಸಾರ ಎಲ್ಲವನ್ನು ತುಂಬ್ತಾ ಇದೆ. ಅಬಾಂಡೆನ್ಸ್ ಅನ್ನು ತುಂಬ್ತಾ ಇದೆ. ಕೋಟಿ ಕೋಟಿ ಹಣವನ್ನ ಈ ಬ್ರಹ್ಮಾಂಡದಿಂದ ಆ ಶಕ್ತಿ ನಿಮ್ಮಲ್ಲಿ ತುಂಬ್ತಾ ಇದೆ. ಶ್ರೀಮಂತಿಕೆಯನ್ನ, ಗುಡ್ ಲಕ್ ಅನ್ನ, ಜೀವನದಲ್ಲಿ ಯಶಸ್ಸನ್ನ ನಿಮ್ಮೊಳಗೆ ತುಂಬ್ತಾ
ನೀವು ಅಂದುಕೊಂಡದ್ದನ್ನೆಲ್ಲ ಯೂನಿವರ್ಸ್ ಕ್ಷಾತ್ರದಲ್ಲಿ ನಿಮಗೆ ಅದನ್ನು ನೀಡ್ತಾ, ನೀವು ಬಯಸಿದ್ರೆ ಸಾಕು ಒಳ್ಳೆಯದನ್ನೆಲ್ಲ ಏನೆಲ್ಲ ಬಯಸ್ತಿರೋ ಎಲ್ಲನೂ ಬಯಸುತ್ತಾ ಇದೆ. ಎಲ್ಲನೂ ಬಯಸುತ್ತಾ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್. ತುಂಬಾ ಕಲರ್ಫುಲ್ ಆಗಿ ನೀವು ಬಯಸಿದ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಇರ್ತವೆ. ಈಗ ಮುಂದೆ ಇನ್ನೊಂದು 5 ವರ್ಷ ಆದ್ಮೇಲೆ ಮುಂದಕ್ಕೆ ಹೋಗಿ, ಇವತ್ತಿನಿಂದ ಇನ್ನೊಂದು 5 ವರ್ಷ ಆದ್ಮೇಲೆ ಏನಾಗಿರ್ತದೆ ನೋಡಿ. ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಹ್ಮ್. ಓಕೆ. ಎಷ್ಟು ಸ್ಯಾಲ್ರಿ ಬರ್ತಾ ಇದೆ? 1,05,000. 1 ಲಕ್ಷ ಸ್ಯಾಲ್ರಿ ಇದೆಯಾ? ಹಾ, 1,05,000. ವೆರಿ ಗುಡ್. ಸಾಕಾ ಸ್ಯಾಲ್ರಿ? ಸಾಕು. ಹಾಗೆ ನಿಮ್ಮ ಮದುವೆ ನಂತರದ ಜೀವನ ನೋಡಿ. ನಂತರ ನೀವು ಏನೇನೆಲ್ಲ ಮಾಡ್ತೀರಿ ನಿಮ್ಮ ಇಡೀ ಲೈಫ್ ಟೈಮ್ ಅಲ್ಲಿ, ಅದನ್ನೆಲ್ಲ ಮುಂದೆ ಹೋಗ್ತಾ 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 ಎಲ್ಲ ಹೇಳ್ತಾ ಹೋಗಿ ಬೇಗ ಬೇಗ. ಮದುವೆಗಿನ ಮುಂಚೆ ಹ್ಮ್. ಮದುವೆ ಆದ್ಮೇಲೆ ಹ್ಮ್. ಬೇರೆ ಬೇರೆ ದೇಶಕ್ಕೆ ಹೋಗ್ತೀನಿ. ಯಾವ ದೇಶಕ್ಕೆ ಹೋದ್ರಿ? ಯಾವ ದೇಶ ಅದು? ದುಬೈ. ದುಬೈಗಾ? ಓಕೆ. ಆಮೇಲೆ ಎಷ್ಟು ವರ್ಷ ಕೆಲಸ ಮಾಡ್ತೀರಿ ಅಲ್ಲಿ? ಆಮೇಲೆ ಯಾವಾಗ ವಾಪಸ್ ಬರ್ತೀರಿ ಕೆಲಸ? ಟ್ರಿಪ್ ಹೋಗಿದ್ದೀನಿ, ಪ್ರವಾಸ. ಪ್ರವಾಸಕ್ಕೆ ಹೋಗಿದ್ದೀರಾ? ಹಾ, ಹೋಗಿದ್ದೀರಾ ಏನೋ ಫ್ಯಾಮಿಲಿ ಜೊತೆ ಹೋಗಿದ್ದೀರಾ? ಹೆಂಡತಿ ಜೊತೆ. ಈ ಗಂಡ ಹೆಂಡತಿ ಹೋಗಿದ್ದೀರಾ? ಹಾ, ಮತ್ತೆ ಹೇಗೆ ಕೆರಿಯರ್ ಏನು ಆಗ್ತದೆ? ನೀವು ಏನೇನು ಸಾಧನೆ ಮಾಡಿ, ಎಷ್ಟು ಜನ ಮಕ್ಕಳು, ಎಷ್ಟು ಜನ ಆದ್ರು? ಇಬ್ಬರು. ಗಂಡ ಹೆಣ್ಣು? ಎರಡು, ಒಂದು. ಎರಡು ಗಂಡ? ಹಾ, ಒಂದು ಗಂಡು, ಒಂದು ಹೆಣ್ಣು. ಆಮೇಲೆ ಮುಂದೆ ಮಕ್ಕಳೆಲ್ಲ ದೊಡ್ಡ ಆದ್ಮೇಲೆ ಏನ್ ಮಾಡ್ತೀರಿ ನೀವು? ಕೆಲಸ ಮಾಡ್ತಾ ಇದ್ದೀನಿ. ಹ್ಮ್. ಈ ಜನ್ಮದಲ್ಲಿ ಎಷ್ಟು ವರ್ಷ ನಮ್ದು ಆಯುಷ್ಯ ಇದೆ? ಎಷ್ಟು ವರ್ಷ ಬದುಕಿರ್ತೀರಿ ನಾವು? ಎಪ್ಪತ್ನಾಲ್ಕು. 74 ಇರ್ತೀರಾ? ಹ್ಮ್. ಸರಿ. ಸಾಕ 74 ವರ್ಷ? ಸ್ವಲ್ಪ ಬೇಕು, ಸ್ವಲ್ಪ. ಎಷ್ಟು ಬೇಕು? ಎಪ್ಪತ್ತೆಂಟು. 4,000 ಅಷ್ಟೇನಾ? 4 ವರ್ಷ? ಹ್ಮ್. 78 ಸಾಕಾ? ಹಾ, ಹಾ. ಏನ್ ಮಾಡ್ತೀರಾ 4 ವರ್ಷ? ಹ್ಮ್. ಗೊತ್ತಾಗ್ತಾ ಇಲ್ಲ. ಏನು? ಗೊತ್ತಾಗ್ತಾ ಇಲ್ಲ. ಓಕೆ. ಈಗ 74 ವರ್ಷಕ್ಕೆ ನಿಮಗೆ ಸಾವು ಬರ್ತದಲ್ಲ, ಏನಾಗಿ ಸಾವು ಬರ್ತದೆ, ಹೇಗೆ ಸಾವು ಬರ್ತದೆ ನೋಡಿ. ಕಾಯಿಲೆ.
ಏನ್ ಕಾಯಿಲೆ? ಶುಗರ್. ಓಕೆ. ಆ ಸಾವಿನ ಮೂಮೆಂಟ್ ಅನ್ನು ನೀವು ಫೀಲ್ ಮಾಡಿ. ಆ ದೇಹದಿಂದ ಆತ್ಮ ಹೊರಗಡೆ ಬರ್ತದಲ್ವ, ಅದನ್ನೆಲ್ಲ ಒಂದ್ಸರಿ ಫೀಲ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಹೇಗೆ ಸಾವು ಬರ್ತದೆ, ಹೀಗೆ ಕಾಯಿಲೆ ಬಂತು, ಹೀಗೆ ಆ ದೇಹ ಹೊರಗಡೆ ಬಂತು, ಆತ್ಮದಿಂದ ಆತ್ಮ ದೇಹದಿಂದ ಹೇಗೆ ಹೊರಗೆ ಬಂತು, ಅದನ್ನೆಲ್ಲ ನೋಡಿ. ಗೊತ್ತಾಗ್ತಿದೆಯಾ? ಹ್ಮ್. ಹಾ, ಏನಾಗ್ತಾ ಇದೆ? ಸ್ವಲ್ಪ ಆರೋಗ್ಯ ಕೆಟ್ಟ ಹ್ಮ್. ಹೋಗುತ್ತೆ. ನೋಡಿ, ಆ ದೇಹ ಆತ್ಮ ದೇಹದಿಂದ ಹೊರಗಡೆ ಬಂತ. ಹಾ, ಹಾ. ವೆರಿ ಗುಡ್. ಈಗ ಪುನಃ ದೇಹವನ್ನು ಹೋಗಿ ಸೇರ್ಕೊಳ್ತಾ ಇದೆ. ವೆರಿ ಗುಡ್. ಪುನಃ ಆ ದೇಹವನ್ನೇ ಹೋಗಿ ಸೇರ್ಕೊಳ್ತಾ ಇದೆ. ವೆರಿ ಗುಡ್. ಹಾಗೆ ಇನ್ನು 80 ವರ್ಷದವರೆಗೆ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತಾ ಇದೆ. ಇನ್ನು 80 ವರ್ಷದವರೆಗೆ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತಾ ಇದೆ. ಆಯುಷ್ಯದಲ್ಲಿ ನೀವು ನಿಮ್ಮ ಬದುಕಿನಲ್ಲಿ ಆದಷ್ಟು ಈಗ ಲೌಕಿಕ ಬದುಕಿನ ವ್ಯಾಮೋಹದಲ್ಲಿ ಕಳೆಯುವುದಕ್ಕಿಂತ ಹೆಚ್ಚಾಗಿ ಧ್ಯಾನ ಸಾಧನೆ, ಆಧ್ಯಾತ್ಮಿಕ ಸೇವೆ, ಧ್ಯಾನ ಪ್ರಚಾರ, ಧ್ಯಾನ ಕಾರ್ಯಕ್ರಮಗಳನ್ನು ಭಾಗವಹಿಸುವುದು, ಧ್ಯಾನ ಪ್ರಚಾರ ಮಾಡುವುದು, ಲೋಕ ಕಲ್ಯಾಣದ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಯೂನಿವರ್ಸು ನಿಮಗೆ ಖಂಡಿತ ಒಳ್ಳೆಯ ಮೋಕ್ಷ ಸಾಧನೆಯನ್ನು, ಒಳ್ಳೆಯ ಆತ್ಮದ ಉನ್ನತಿಯನ್ನು ನೀಡುತ್ತದೆ. ಓಕೆ. ನಿಮ್ಮ ಒಟ್ಟು ಆಯುಷು 80 ವರ್ಷ. ಸಂಪೂರ್ಣವಾಗಿ ಆರೋಗ್ಯವಂತ ದೇಹ ನಿಮ್ಮದಾಗಿರ್ತದೆ. ಆದರೆ ನಿಮ್ಮ ಲೌಕಿಕ ಬದುಕಿನಲ್ಲಿ ಮೈಮರೆಯಬಾರದು. ಹೆಚ್ಚು ಹೆಚ್ಚು ಜಾಸ್ತಿ ಸಮಯ ಸಿಕ್ಕಾಗಿಲ್ಲ ನೀವು ಧ್ಯಾನ ಪ್ರಚಾರ, ಅಧ್ಯಾತ್ಮ ಸೇವೆ, ಸಾಧನೆಯಲ್ಲಿ ತೊಡಗಿಕೊಳ್ಳಬೇಕು. ಆಯ್ತಾ? ಆಯ್ತು. ಮಾಡ್ತೀರಾ? ಆಯ್ತು ಸರ್. ಧ್ಯಾನ ಪ್ರಚಾರ ಮಾಡ್ತೀರಾ? ಆಯ್ತು ಸರ್. ಎಲ್ಲಿ ಇರ್ತೀರಿ, ಯಾವ ದೇಶದಲ್ಲಿ, ಎಲ್ಲಿ ಇರ್ತೀರಿ, ಯಾವ ಜಾಗದಲ್ಲಿ ಇರ್ತೀರಿ, ಅಲ್ಲೇ ಮಾಡಿ, ಸಾಧನೆ ಮಾಡಿ ಧ್ಯಾನ. ಆಯ್ತಾ? ಆಯ್ತು. ಹಾ. ಓಕೆ. ಮತ್ತೆ ಏನಾದ್ರು ಯಾರು ನಿಮ್ಮ ಮಕ್ಕಳು ಬರ್ತಾ ಇದ್ದಾರೆ, ಯಾವ ಮಕ್ಕಳಾಗಿ ಬರ್ತಾ ಇದ್ದಾರೆ ಗೊತ್ತಾಗ್ತಾ ಇದೆಯಾ ನೋಡಿ? ನಿಮಗೂ ಹಿಂದಿನ ಜನ್ಮದಕ್ಕೂ ಏನು ಸಂಬಂಧ ಇದೆ? ಅಲ್ಲಿಂದ ಲೋನ್ಲಿನೆಸ್ ಇರೋ ಕ್ಯಾರಿ ಆಗ್ತದೆ. ಲೋನ್ಲಿನೆಸ್. ಯಾರು ಇಲ್ಲ, ಯಾರು ಇಲ್ಲ ಅನ್ನೋದು ಇಲ್ಲಿವರೆಗೂ ಕ್ಯಾರಿ ಆಗಿದೆ. ಓಕೆ. ಮತ್ತೆ ಯಾರು ಒಳ್ಳೇದ್ ಬಯಸಲ್ಲ ಹ್ಮ್. ಅಂತ ಅನ್ನಿಸ್ತಾ ಇದೆ. ಹ್ಮ್. ಯಾಕೆ ಅನಿಸ್ತಾ ಇದೆ? ಎಲ್ಲ ಮೇಲ್ಗಡೆ ಮಾತ್ರ ಮಾತಾಡ್ತಾರೆ. ಓಕೆ, ಒಳಗಡೆಯಿಂದ ಬೇರೆನೇ ಇರ್ತಾರೆ ಅಂತನಾ? ಹ್ಮ್. ಯಾಕೆ ಹಾಗೆ ಅನಿಸ್ತಾ ಇದೆ ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಏನು ಕಾರಣ? ನಿಮ್ ಜೊತೆಗೆ ಯಾರು ಇರ್ಲಿಲ್ಲ ಅವಾಗ. ಓಕೆ, ಅದಕ್ಕೋಸ್ಕರ ಹಾಗೆ ಅನಿಸ್ತಾ ಇದೆಯಾ? ಹಾ. ಓಕೆ. ಇವಾಗೆಲ್ಲ ಅದು ರಿಲೀಸ್ ಆಗಿದೆ ಅಲ್ವಾ? ಹಾ. ಮುಂದೆ ಆ ಥರ ಏನಾಗಲ್ಲ.
ಇಡೀ ಬ್ರಹ್ಮಾಂಡವೇ ನಮ್ಮದು ಅಲ್ವಾ? ಸಮಸ್ತ ಹಾ. ಜೀವರಾಶಿಗಳು, ಇಡೀ ಪ್ರಪಂಚನೇ ನಮ್ಮದು. ನಾವು ಬೇರೆ ಅಲ್ಲ, ಈ ಪರಮಾತ್ಮ ಬೇರೆ ಅಲ್ಲ, ಚರಾಚರ ಜೀವರಾಶಿಗಳು ಬೇರೆ ಅಲ್ಲ, ಎಲ್ಲವೂ ಒಂದೇ, ಏಕತ್ವ, ಒನ್ನೆಸ್. ಅದೇ ಭಾವನೆಯಲ್ಲಿರುವುದು. ನನ್ನನ್ನು ನಾವು ಎಷ್ಟು ಪ್ರೀತಿಸ್ತೇವೆ ಹಾಗೆ ರಕ್ತ ಸಂಬಂಧಿಗಳು ಮಾತ್ರ ಸಂಬಂಧಿ ಅಲ್ಲ. ಪ್ರತಿಯೊಂದು ಗಿಡ, ಮರ, ಪಕ್ಷಿ, ಪಶು ಪಕ್ಷಿ, ಪ್ರಾಣಿಗಳು, ಜಲ ಜಲಚರಗಳು, ಆ, ಪಂಚಭೂತಗಳು ಎಲ್ಲವೂ ನಮ್ಮ ಬಂಧುಗಳೇ. ಹಾಗೆಯೇ ಬದುಕಬೇಕು ಆಯ್ತಾ. ಎಲ್ಲರೂ ಒಳ್ಳೆಯವರು, ನಾವು ಎಲ್ಲರೂ ಒಳ್ಳೆಯವರು, ಎಲ್ಲರೂ ನನಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಂತ ನಾನು ಬಯಸಿದರೆ ಎಲ್ಲರೂ ನಮಗೆ ಅದನ್ನೇ ಬಯಸ್ತಾರೆ. ಓಕೆ. ಈಗ ನೋಡಿ, ನಿಮ್ಮ ದೃಷ್ಟಿಯಿಂದ, ನಿಮ್ಮ ದಿವ್ಯ ದೃಷ್ಟಿಯಲ್ಲಿ ನನ್ನ ರೂಪವನ್ನು ನೋಡಿ, ನಾನು ಹೇಗೆ ಕಾಣಿಸ್ತಾ ಇದ್ದೇನೆ ನೋಡಿ. ಬಿಳಿ ಓಕೆ. ಟೆಕ್ ಹಾಕೊಂಡು ಹ್ಮ್. ವಾಚ್ ಹಾಕೊಂಡು ಅಷ್ಟೇ. ಓಕೆ. ನೋಡಿ, ಇನ್ನೊಮ್ಮೆ ದೀರ್ಘವಾಗಿ ಗಮನಿಸಿ ನೋಡಿ. ಸಿಮೆಂಟ್ ಕಲರ್ ಪ್ಯಾಂಟ್. ಹ್ಮ್. ಸಿಮೆಂಟ್ ಕಲರ್ ಪ್ಯಾಂಟ್. ಓಕೆ. ಮತ್ತೆ ಏನಾದ್ರು ತಿಳ್ಕೊಳ್ಳೋದಿದೆಯಾ? ಅಷ್ಟೇ. ಅಷ್ಟೇನಾ? ಹಾ. ವೆರಿ ಗುಡ್. ಕೊನೆಯ 5 ಸೆಕೆಂಡುಗಳು. 5, 4, 3, 2,